ಸರ್ ಇದು ಗಾರ್ಡನ್ ಟೂಲ್ಸ್ ಎಲ್ಲಾ ತರ ಗಾರ್ಡನ್ ಟೂಲ್ಸ್ ಇದೆ ನಮ್ಮ ಹತ್ರ. ಸೊ ಇದೆಲ್ಲ ಶಾರ್ಪ್ನೆಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ, ಶಾರ್ಪರ್ ಆಗಿರ್ಬೋದು ಎಲ್ಲ ಆಗಿರ್ಬೋದು. ಸೊ ಇದು ನಮ್ಮಲ್ಲಿ ಸರ್ ಗಳಗಳು ಬೇಕಾಗುತ್ತೆ. ಗಳಗಳು ಸರ್ ನಮ್ಮ ಹತ್ರ 20 ಅಡಿ 30 ಅಡಿ 70 ಅಡಿ 80 ಅಡಿ ಅಡಿಕೆ ತೋಟಕ್ಕೆ ಬೇಕಾಗಿರೋದು ಎಲ್ಲಾ ತರ ಗಳಗಳು ಸಿಗುತ್ತೆ. ಸೊ ಕೆಲವರು ಫ್ರೂಟ್ ಬೆಳಿತಾರೆ, ಮಾವಿನ ಹಣ್ಣು ಅದೆಲ್ಲ. ಸೊ ಇದೆಲ್ಲ ಅದಕ್ಕೆ ಪೋಲಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಇದು ಕೀಳಕ್ ಕೂಡ ನಿಮ್ಗೆ ಈಸಿ ಆಗುತ್ತೆ. ಇದು ಈ ಪೋಲ್ ಕೀಳಕ್ ಕೂಡ ಈಸಿ. ಇದು ವುಡ್ ಚಾಫರ್ ಅಂತ ಕರಿತೀವಿ ಇದನ್ನ. ದೊಡ್ಡ ದೊಡ್ಡ ಈಗ ನಿಮ್ಗೆ ವೇಸ್ಟ್ ಆಗಿ ಬಿದ್ದಿರುತ್ತೆ, ದೊಡ್ಡ ದೊಡ್ಡ ದಿಮ್ಮೆಗಳಾಗಿರ್ಬೋದು, ಮತ್ತೆ ಏನಂದ್ರೆ ಅರೆಗಳು ಆಗಿರ್ಬೋದು, ಅಡಿಕೆ ಹಾಳೆಗಳಾಗಿರ್ಬೋದು, ತಂಗಿನ ಮಟ್ಟ ಆಗಿರ್ಬೋದು, ಎಲ್ಲದೂ ಕೂಡ ನಿಮಗೆ ಫುಲ್ ಸಣ್ಣ ಪುಡಿ ಬೀಳರೆ. ಇದು 8 ಇಂಚಸ್ ಇಂದ ಹಿಡಿದು ಇದು 15 ಇಂಚಸ್ ವರೆಗೆ ಸಿಗುತ್ತೆ. ನಮಸ್ತೆ, ನಾವಿವಾಗ ಕೃಷಿ ಮೇಳದಲ್ಲಿ ಇದೀವಿ. ಶಿವಮೊಗ್ಗದಲ್ಲಿ 4 ದಿನ ಕೃಷಿ ಮೇಳ ಹಮ್ಮಿಕೊಂಡಿದೀವಿ. ಸೊ ನಮ್ದು ಶಾಪ್ ಹೆಸರು ಬಂದ್ಬಿಟ್ಟು SN ಎಂಟರ್ಪ್ರೈಸಸ್ ಅಂತ ಅನ್ಬಿಟ್ಟು ಇದು LLR ರೋಡ್ ಅಲ್ಲಿ ನಮ್ದು ಶಾಪ್ ಬರುತ್ತೆ. ಸೊ ನಾವು 15 ವರ್ಷದಿಂದ ಹಿಡಿದು ನಮ್ ಶಾಪ್ ಸರ್ವಿಸ್ ಕೊಡ್ತಾ ಇದೀವಿ. ಎಲ್ಲಾ ತರ ವೀಡರ್ಸ್, ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಸರ್ವಿಸಸ್ ಆಗಿರ್ಬೋದು, ಮತ್ತೆ ನಿಮ್ಗೆ ಸ್ಪೇರ್ಸ್ ಗಳಾಗಿರ್ಬೋದು, ಮಷಿನರೀಸ್ ಆಗ್ಬೋದು, ನಿಮ್ಗೆ ಹೋಲ್ಸೇಲ್ ದರದಲ್ಲೇ ರೈತರುಗಳಿಗೆ ಹೆಡ್ಕ ಬೆಲೆಲ್ಲೇ ನಾವು ಕೊಡ್ತಾ ಇದೀವಿ. ಸೊ ಇವತ್ತು ನಾವು ಕೂಡ ಸ್ಟಾಲ್ ಹಾಕಿದೀವಿ ಕೃಷಿ ಮೇಳದಲ್ಲಿ. ಸರ್ ಬನ್ನಿ ನೋಡ್ಬೋದು ನೀವು. ಚಾಫ್ ಕಟ್ಟರ್ ಬಂದ್ಬಿಟ್ಟು ಚಾಫ್ ಕಟ್ಟರ್ ಅಂತ ಕರಿತೀವಿ. ಇಲ್ಲಿ ದೊಡ್ಡ ದೊಡ್ಡ ಸಪ್ಪೆಗಳಾಗಿರ್ಬೋದು, ಹಸುಗಳಿಗೆ ನೀವು 1 ಟನ್ ಕಟ್ ಆಫ್ ಆಗುತ್ತೆ ಇದು 1 ಗಂಟೆಲಿ ನಿಮಗೆ. ಸೊ ನೆಕ್ಸ್ಟ್ ಇದು ಬಂದ್ಬಿಟ್ಟು ಸ್ಟಬಲ್ ಮೋವರ್ ಅಂತ ಅಂದ್ಬಿಟ್ಟು ಕರೀತಾರೆ. ಸೊ ಇದು ಏನಂದ್ರೆ ಇಷ್ಟ ಎತ್ತತ್ರ ಬಶಸ್ ಆಗಿರ್ಬೋದು ಎಲ್ಲದು ನೆಲ ಸಮ ಮಾಡುತ್ತೆ ಇದು. ಸೊ ವೀಡ್ ಕಟ್ಟರ್ ತರಾನೇ ಇದು ಕೆಲಸ ಮಾಡುತ್ತೆ. ಮತ್ತೆ ಇದು ಬಂದ್ಬಿಟ್ಟು ಸರ್ ಪವರ್ ವೀಡರ್ ಅಂತ ಕರಿತೀವಿ ಇದನ್ನ. 7 HP ಬರುತ್ತೆ ಇದು. ಇದಕ್ಕೆ 2 ರೋಟರಿ ಬರುತ್ತೆ. ಯೂನಿಕ್ ಆಗಿ ಫೀಚರ್ಸ್ ಏನು ಅಂತ ಹೇಳಿದ್ರೆ ಸರ್ ಇದೇನಂದ್ರೆ ನಿಮ್ಗೆ 7 HP ಬರುತ್ತೆ. ನಿಮ್ಗೆ 1 ಗಂಟೆಗೆ 1 ಲೀಟರ್ ಪೆಟ್ರೋಲ್ ತಗೊಳತ್ತೆ ಇದು. ಮತ್ತೆ ಸ್ಪೀಡ್ ಕೆಲಸ ಆಗತ್ತೆ ಇದರಿಂದ. ಸೊ ನಿಮ್ಗೆ ಏನಂದ್ರೆ 4-5 ಜನ ಕೆಲಸ ಮಾಡೋದ್ನ ಇದು ಒಂದೇ ಮಷಿನರಿ ನಿಮ್ಗೆ ಕೆಲಸ ಮಾಡ್ಕೊಡುತ್ತೆ ಇದು. ಸೊ ನೆಕ್ಸ್ಟ್ ಇದು ಬಂದ್ಬಿಟ್ಟು ಪವರ್ ವೀಡರ್ ಅಂತ ಕರಿತೀವಿ ಇದನ್ನ. ಇದಕ್ಕೆ 2 ರೋಟರಿ ಬರುತ್ತೆ, 1 ನೇಗ್ಲು ಬರುತ್ತೆ, ದೊಡ್ಡ ನೇಗ್ಲು. ಸೊ ಇದು ಕೂಡ FK ಕಂಪ್ನಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ನಾವು. ಇದು ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಸರ್ ಇದು ವುಡ್ ಚಾಫರ್ ಅಂತ ಕರಿತೀವಿ ಇದನ್ನ. ದೊಡ್ಡ ದೊಡ್ಡ ಈಗ ನಿಮ್ಗೆ ವೇಸ್ಟ್ ಆಗಿ ಬಿದ್ದಿರುತ್ತೆ, ದೊಡ್ಡ ದೊಡ್ಡ ದಿಮ್ಮೆಗಳಾಗಿರ್ಬೋದು, ಮತ್ತೆ ಏನಂದ್ರೆ ಅರೆಗಳು ಆಗಿರ್ಬೋದು, ಅಡಿಕೆ ಹಾಳೆಗಳಾಗಿರ್ಬೋದು, ತಂಗಿನ ಮಟ್ಟ ಆಗಿರ್ಬೋದು, ಎಲ್ಲದೂ ಕೂಡ ನಿಮಗೆ ಫುಲ್ ಸಣ್ಣ ಪುಡಿ ಮಾಡುತ್ತೆ ಇದು ನಿಮ್ಗೆ. ಇದು ವರ್ತ್ ಇದೆ. ಇದು ಕೂಡ ನಿಮ್ಗೆ 15 HP ಮೋಟರ್ ಬರುತ್ತೆ ಇದಕ್ಕೆ. ಮತ್ತೆ ಮೈಲೇಜ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನಾವೇನಂದ್ರೆ ಹೋಲ್ಸೇಲ್ ದರದಲ್ಲಿ ಕೊಡ್ತಿದೀವಿ. ಆಲ್ ಓವರ್ ಕರ್ನಾಟಕ ನಮ್ದು ಡಿಸ್ಟ್ರಿಬ್ಯೂಷನ್ ಇದೆ. ನೀವು ಅದ್ರದ್ದು ಸ್ಪೇರ್ಸ್ ಆಗಿರ್ಬೋದು, ಮೇನ್ ಯಾವ್ದೇ ಮಷಿನರೀಸ್ ತಗೊಳ್ಳಿ, ನಿಮ್ಗೆ ಸ್ಪೇರ್ ಮತ್ತೆ ಸರ್ವಿಸಸ್ ತುಂಬಾ ಇಂಪಾರ್ಟೆಂಟ್. ಇದ್ರದ್ದು ಸ್ಪೇರ್ ಗಳಾಗಿರ್ಬೋದು, ಸರ್ವಿಸ್ ಗಳಾಗಿರ್ಬೋದು, ಎಲ್ಲದೂ ನಮ್ಮ ಹತ್ರ ಲೈಫ್ ಟೈಮ್ ಸಿಗುತ್ತೆ ಸರ್. ಒಂದೊಂದು ಮಷಿನರೀಸಿಗೆ ನಿಮಗೆ ಕಂಟಿನ್ಯೂ ನಿಮ್ಗೆ ಇಷ್ಟು ವರ್ಷಗಳಾದ್ಮೇಲೆ ಸ್ಪೇರ್ ಗಳು ಸಿಗಲ್ಲ. ಸೊ ನಮ್ದೇನಂದ್ರೆ ಸ್ಪೇರ್ ಗಳೇ ಸಿಗತ್ತೆ. ಎಷ್ಟು ವರ್ಷಗಳಾದ್ರೂ ಸ್ಪೇರ್ ಗಳು ಸಿಗತ್ತೆ. ಎಲ್ಲ ಮಷಿನರೀಸ್ಗೆ ಸರ್ವಿಸ್ ಸ್ಪೇರ್ಸ್ ಎಲ್ಲದೂ ಸಿಗುತ್ತೆ. ಸೊ ನೆಕ್ಸ್ಟ್ ಇದು ಬಂದ್ಬಿಟ್ಟು ಸರ್ ಇದು ಕೂಡ ವೀಡರ್. ಇದು 8 ಇಂಚಸ್ ಇಂದ ಹಿಡಿದು ಇದು 15 ಇಂಚಸ್ ವರೆಗೆ ಸಿಗುತ್ತೆ. ಸೊ ಇಲ್ಲಿ ತಗೊಂಡ್ ಬಂದಿರೋದು ನಾವು 10 ಇಂಚಸ್ ಇದು ವೀಡಿಯರ್. ಸೊ ಇದೆಲ್ಲ ಏನಂದ್ರೆ ತರಕಾರಿ ಸಾಲ್ಗಳಲ್ಲಿ ಹೊಡಿಬಹುದು ಇದು. ಮತ್ತೆ ಇದು ಕೂಡ ನಿಮ್ಗೆ ಇಂಜಿನ್ ಆಗಿರ್ಬೋದು, ಇದ್ರದ್ದು ಕೆಲಸ ಆಗಿರ್ಬೋದು, ತುಂಬಾ ಬೇಗನೆ ಆಗುತ್ತೆ ಸರ್. ನೆಕ್ಸ್ಟ್ ಇಲ್ಲಿ ಬನ್ನಿ, STP ಸ್ಪ್ರೇಯರ್ಸ್ ಅಂತ ಕರಿತೀವಿ ಇದನ್ನ. ಸೊ ಇದು ಇಲ್ಲಿ ಇಟ್ಟಿರೋದು 22 ಸ್ಪ್ರೇಯರ್. ಸೊ ಇದೇನಂದ್ರೆ ಅಡಿಕೆ ತೋಟಕ್ಕೆ ಇದು ಒಂದ್ಸಲಿ ನೀವು ಇದು ಇಬ್ರು ಹೊಡಿಬಹುದು ಸರ್. ಇದು 200 ಫೀಟ್ ಹೈಟ್ ಹೋಗುತ್ತೆ ಇದು ನಿಮ್ಗೆ. ಸೊ ಮಷಿನರೀಸ್ ಜೊತೆಗೆ 50 ಮೀಟರ್ಸ್ ಹೋಸ್ ಕೊಡ್ತೀವಿ. 50 ಮೀಟರ್ಸ್ ಒಂದು ಹೋಸು ಮತ್ತೆ 2 ಗನ್ ಕೊಡ್ತೀವಿ ಸರ್ ನಾವು ಫ್ರೀ ಆಗಿ ಇದಕ್ಕೆ. ನೆಕ್ಸ್ಟ್ ಸರ್ ಕಾರ್ ವಾಷರ್ಸ್ ನಮ್ಮಲ್ಲಿ ಸರ್ ಇದು ಸರ್ವಿಸ್ ಸ್ಟೇಷನ್ಸ್ ಗಳಲ್ಲಿ ಯೂಸ್ ಮಾಡ್ತಾರೆ. ಮತ್ತೆ ಮನೆ ಕಟ್ಟೋರು ಕೂಡ ಇದನ್ನ ಯೂಸ್ ಮಾಡ್ತಾರೆ ಸರ್. ಕ್ಯೂರಿಂಗ್ ಪರ್ಪಸ್ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಮತ್ತೆ ಇದು ಹೈ ಪ್ರೆಷರ್ ಇರುತ್ತೆ. ಸೊ ನಿಮ್ಗೆ ಟ್ಯಾಂಕ್ ಗಳು ಕ್ಲೀನ್ ಮಾಡ್ಕೊಳಕ್ ಆಗಿರ್ಬೋದು, ಬೈಕ್ ಗಳು ಕ್ಲೀನು, JCP ಗಳು ಇಟ್ಕೊಂಡಿರ್ತಾರೆ. ಸೊ ಅದಕ್ಕೆ ಇದು ಯೂಸ್ ಆಗುತ್ತೆ. ಮತ್ತೆ ಇದ್ರಲ್ಲಿ ಸಣ್ಣದು ಕೂಡ ಸಿಗುತ್ತೆ. ಇದು ಬಂದ್ಬಿಟ್ಟು ಹೆವಿದಾಯ್ತು ಸರ್ವಿಸ್ ಸ್ಟೇಷನ್ ಅಲ್ಲಿ ಯೂಸ್ ಮಾಡೋವಂಥದ್ದು. ಸೊ ಸಣ್ಣದು ಅಂತ ಹೇಳಿದ್ರೆ ಇಲ್ಲಿದೆ ಸರ್. ಸಣ್ಣದು ಅಂದ್ರೆ ಇದು ಬರುತ್ತೆ ಅಲ್ಲ, ಇದು ಸಣ್ಣದ್ ಬರುತ್ತೆ. ಇದು 2.2 HP ಮೋಟರ್ ಬರುತ್ತೆ. ಇದು ಕೂಡ ಹೈ ಪ್ರೆಷರ್ ವಾಷರೇ ಬರುತ್ತೆ. ಸೊ ಇನ್ನು ಸಣ್ಣದು ಬರೀ ನಮ್ದು ಒಂದು ಕಾರು ಒಂದು ಬೈಕ್ ಅಷ್ಟೇ ಇದೆ ಅಂತ ಹೇಳಿದ್ರೆ ನೀವು ಇದಕ್ಕೆ ಹೋಗ್ಬೋದು ಸರ್. ಇದರಲ್ಲಿ 2 ತರ ಬರುತ್ತೆ. ಅಲ್ಯೂಮಿನಿಯಂ ವೈಂಡಿಂಗ್ ಇಂದ ಬರುತ್ತೆ ಒಂದು, ಮತ್ತೆ ಇದು ಕಾಪರ್ ವೈಂಡಿಂಗ್ ಇಂದ ಬರುತ್ತೆ. ಅಲ್ಯೂಮಿನಿಯಂ ವೈಂಡಿಂಗ್ ಅದು 200 ಬರುತ್ತೆ, ಇದು 220 ಬಾರ್ ಬರುತ್ತೆ ಇದು ಈ ಮಷಿನರೀಸ್. ಅದ್ರ ಜೊತೆ 8 ಮೀಟರ್ ಹೋಸ್ ಆಗಿರ್ಬೋದು, ಫೋಮ್ ಬಾಟಲ್ ಆಗಿರ್ಬೋದು,
ಅಡ್ಜಸ್ಟ್ಮೆಂಟ್ಸ್ ಆಗಿರ್ಬೋದು ಎಲ್ಲದೂ ಕೂಡ ಬರುತ್ತೆ. ಸೊ ಇದೆಲ್ಲ ಅಂದ್ರೆ ಮನೇಲಿ ಇಂಟೀರಿಯರ್ ಅಲ್ಲಿ ನೀವು ಇದು ಗಿಡಗಳು ಬೆಳೆಸ್ಕೊಂಡಿರ್ತೀರಾ, ಸೊ ಅದಕ್ಕೂ ಕೂಡ ಔಷಧಿ ಸ್ಪ್ರೇ ಮಾಡ್ಲಿಕ್ಕೆ ನಿಮ್ಗೆ ಜಸ್ಟ್ 1 ಲೀಟರ್ 2 ಲೀಟರ್ ಅಲ್ಲಿ ಸಾಕಾಗುತ್ತೆ. ಸೊ ನೆಕ್ಸ್ಟ್ ಇದು ಇದು ಫ್ರೂಟ್ ಪಿಕ್ಕರ್ ಅಂತ ಕರಿತೀವಿ ನಾವ್ ಇದನ್ನ. ಹಣ್ಣುಗಳನ್ನ ಗಳಕ್ ಹಾಕೊಂಡು ಇಲ್ಲಿ ನೋಡ್ಬೋದು ಸರ್. ಸೊ ಇದು ನಮ್ಮಲ್ಲಿ ಸರ್ ಗಳಗಳು ಬೇಕಾಗುತ್ತೆ. ಗಳಗಳು ಸರ್ ನಮ್ಮ ಹತ್ರ 20 ಅಡಿ 30 ಅಡಿ 70 ಅಡಿ 80 ಅಡಿ ಅಡಿಕೆ ತೋಟಕ್ಕೆ ಬೇಕಾಗಿರೋದು ಎಲ್ಲಾ ತರ ಗಳಗಳು ಸಿಗುತ್ತೆ. ಸೊ ಕೆಲವರು ಫ್ರೂಟ್ ಬೆಳಿತಾರೆ, ಮಾವಿನ ಹಣ್ಣು ಅದೆಲ್ಲ. ಸೊ ಇದೆಲ್ಲ ಅದಕ್ಕೆ ಪೋಲಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಇದು ಕೀಳಕ್ ಕೂಡ ನಿಮ್ಗೆ ಈಸಿ ಆಗುತ್ತೆ. ಈ ಪೋಲ್ ಕೀಳಕ್ ಕೂಡ ಈಸಿ ಆಗುತ್ತೆ. ಗಾರ್ಡನ್ ಟೂಲ್ಸ್, ಸೊ ನಿಮ್ಗೆ ಗಾರ್ಡನ್ ಟೂಲ್ಸ್ ಬೇಕಾಗುತ್ತೆ. ನಮ್ಮ ಹತ್ರ ಇರೋದೆಲ್ಲ ಸರ್ ಶೂನ್ಯ ಕಂಪ್ನಿದಿದೆ, ಮತ್ತೆ ಶೂನ್ಯ ಕಂಪ್ನಿದಿದೆ, ಎಲ್ಲಾ ತರ ಗಾರ್ಡನ್ ಟೂಲ್ಸ್ ಇದೆ ನಮ್ಮ ಹತ್ರ. ಸೊ ಇದೆಲ್ಲ ಶಾರ್ಪ್ನೆಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ, ಶಾರ್ಪರ್ ಆಗಿರ್ಬೋದು ಎಲ್ಲ ಆಗಿರ್ಬೋದು. ಇದು ಬಂದ್ಬಿಟ್ಟು ಮಚ್ಚೆಟ್ಟು, ನಿಮ್ಗೆ ತೆಂಗಿನಕಾಯಿ ಸುಲ್ಕೊಳ್ಳಿಕ್ಕೆ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಹೆವಿ ಬರುತ್ತೆ. ಸೊ ಇದೆಯಲ್ಲ ಸರ್ ಗರ್ಗಸ ಟೈಪ್ ಬರುತ್ತೆ. ಇದನ್ನ ಕೋಳಿಗೆ ಹಾಕೊಂಡು ನೀವು ಕಟ್ ಆಫ್ ಮಾಡ್ಬೋದು. 2 ಕಡೆ ಶಾರ್ಪ್ನೆಸ್ ಬರುತ್ತೆ ಇದು. ಸೊ ಚೆನ್ನಾಗಿದೆ, ಪ್ರಾಡಕ್ಟ್ಸ್ ಎಲ್ಲದೂ ಕೂಡ ಚೆನ್ನಾಗಿ ಬರುತ್ತೆ. ಮೇಡಮ್ ಇದು ಕೃಷಿ ಮೇಳ ಆಫರ್ ಅಲ್ಲಿ ಇದು 550 ಆಗುತ್ತೆ. ನಾರ್ಮಲ್ ಮರದ 700 ಮಾಡ್ತೀವಿ, 550 ಆಗುತ್ತೆ ಕೃಷಿ ಮೇಳ. ಎಲ್ಲದೂ ಸಣ್ಣ